ಯೂಟ್ಯೂಬಲ್ಲಿ ಯಾವ ಟೈಮ್ಗೆ ವಿಡಿಯೋನ ಅಪ್ಲೋಡ್ ಮಾಡಿದರೆ ಬೇಗ ವಿಡಿಯೋ ವೈರಲ್ ಆಗುತ್ತೆ ಅನ್ನೋದು ತುಂಬ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ. ಯಾವ ಟೈಮಲ್ಲಿ ನಾವು ಅಪ್ಲೋಡ್ ಮಾಡಬೇಕು, ಈ ಟೈಮ್ಗೆ ಅಪ್ಲೋಡ್ ಮಾಡಿದ್ರೆ ನಮ್ಮ ವಿಡಿಯೋ ವೈರಲ್ ಆಗುತ್ತಾ ಇಲ್ವಾ, ನಾವು ವಿಡಿಯೋ ಅಪ್ಲೋಡ್ ಮಾಡ್ತಿರೋಂಥ ಟೈಮೇ ತಪ್ಪಾ ಅಂತೇಳಿ ತುಂಬ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ. ನಾನು ಈ ವಿಡಿಯೋದಲ್ಲಿ ಯಾವ ಟೈಮಿಗೆ ವಿಡಿಯೋಸ್ನ ಅಪ್ಲೋಡ್ ಮಾಡಬೇಕು, ಈ ವಿಡಿಯೋನ ಅಪ್ಲೋಡ್ ಮಾಡೋದ್ರಿಂದ ಯಾಕೆ ಬೇಗ ವೈರಲ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದನ್ನು ಕಂಪ್ಲೀಟಾಗಿ ಹೇಳ್ತೀನಿ. ಎಲ್ಲೂ ವಿಡಿಯೋ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ, ಒನ್ ಬೈ ಒನ್ ತಿಳ್ಕೊಳ್ಳಿ. ಶಾರ್ಟ್ಸು, ಲಾಂಗ್ ವಿಡಿಯೋಸು ಎಲ್ಲದ್ರ ಬಗ್ಗೆ ಹೇಳ್ತೀನಿ. ಲಾಂಗ್ ವಿಡಿಯೋಸು ನೀವು ಯಾವ ಕೆಟಗರಿಲಿ ಮಾಡ್ತಾ ಇದ್ದೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟು. ನೀವೇನಾದರೂ ಬ್ಲಾಗ್ಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಈವ್ನಿಂಗ್ 5 to 6 ಮೇಲೆ ಹಾಕಿ. ಆಗ ನೀವು ಒಂದು 2 hours ಮುಂಚೆನೇ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಇವಾಗ ನೀವು ಒಂದು ವೇಳೆ 5 ಗಂಟೆಗೆ ಸ್ಕೆಡ್ಯೂಲ್ ಮಾಡ್ತಾ ಇದ್ದೀರಾ ಅಂತಂದರೆ 3:30-4 ಗಂಟೆಗೆ ನಿಮ್ಮ ವಿಡಿಯೋನ ಅಪ್ಲೋಡ್ ಮಾಡಿ. ಫಸ್ಟು ಅಪ್ಲೋಡ್ ಮಾಡಾದಮೇಲೆ ನಿಮ್ಗೇನಾದರೂ ಕಾಪಿರೈಟ್ಸ್ ಬರ್ತಾ ಇದೆಯಾ, ನೀವು ಹಾಕಿರೋ ಮ್ಯೂಸಿಕ್ ಮೇಲೆ ಏನಾದರೂ ಕಾಪಿರೈಟ್ಸ್ ಬರ್ತಾ ಇದೆಯಾ ಅಂತೇಳಿ ತಿಳ್ಕೊಂಡ್ಬಿಟ್ಟು ಆಮೇಲೆ ಅಪ್ಲೋಡ್ ಮಾಡಿ. ಎಜುಕೇಷನ್ ವಿಡಿಯೋಸ್, ಮಕ್ಕಳು ಎಲ್ಲ ಸ್ಕೂಲಿಂದೆಲ್ಲ ಬಂದು ಎಜುಕೇಷನ್ಸ್ ವಿಡಿಯೋಸ್ ನೋಡೋದು ಮಿನಿಮಮ್ 5 to 6 ಮೇಲೆ ಎಜುಕೇಷನ್ ವಿಡಿಯೋಸ್ ನೋಡ್ತಾರೆ. ನೀವೇನು ಮಾಡಬೇಕು, ಆಗ ಒಂದು 4 ಗಂಟೆಗೆ ಅಪ್ಲೋಡ್ ಮಾಡಿ 5 ಅಥವಾ 5:15ಗೆ ನೀವು ಅದನ್ನು ಸ್ಕೆಡ್ಯೂಲ್ ಮಾಡಿದ್ರೆ ಆಯಿತು. 5:30 ಸ್ಕೆಡ್ಯೂಲ್ ಮಾಡಿದ್ರಿ ಇಲ್ಲ 5 o'clock ಸ್ಕೆಡ್ಯೂಲ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಮ ವಿಡಿಯೋ 1 hour ಪುಷ್ ಆಗುತ್ತೆ. ಆಮೇಲೆ ಜಾಸ್ತಿ ಜನ ನೋಡ್ತಾರೆ. ಎಜುಕೇಷನ್ ವಿಡಿಯೋಸು ಜಾಸ್ತಿ ನೋಡೋದು ಈವ್ನಿಂಗ್ ಟೈಮ್ಸಲ್ಲಿ, ವೀಕ್ ಡೇಸ್ನಲ್ಲಿ ಮಂಡೇ ಟು ಫ್ರೈಡೇ ನೀವು ಅಪ್ಲೋಡ್ ಮಾಡಬೇಕಾಗಿರೋದು ಈವ್ನಿಂಗ್ ಟೈಮಲ್ಲಿ ಅಪ್ಲೋಡ್ ಮಾಡಿ. ಆಮೇಲೆ ಸ್ಯಾಟರ್ಡೆ ಸಂಡೇಸು ಮಾರ್ನಿಂಗ್ ಅಪ್ಲೋಡ್ ಮಾಡಿ. ಮಾರ್ನಿಂಗ್ ಒಂದು 10 to 12 ಒಳಗಡೆ ನೀವು ಅಪ್ಲೋಡ್ ಮಾಡೋದ್ರಿಂದ ಆಗ ಏನಾದರೂ ರಿವಿಷನ್ಸು ಅದು ಇದು ಮಾಡೋರು ಇರ್ತಾರಲ್ವ, ಆವಾಗ ನೋಡ್ತಾರೆ. ಅದಕ್ಕೆ ಎಜುಕೇಷನ್ ವಿಡಿಯೋಸ್ ಏನಾದರೂ ನೀವು ಮಾಡ್ತಾ ಇದ್ದೀರಾ ಅಂತ ಅಂದರೆ ಈ ಟೈಮಲ್ಲಿ ವಿಡಿಯೋಸ್ನ ಅಪ್ಲೋಡ್ ಮಾಡಿ, ಆವಾಗ ಬೇಗ ವೈರಲ್ ಆಗುತ್ತೆ. ವ್ಲಾಗ್ಸ್ ನೀವು ಬಂದುಬಿಟ್ಟು 10 to 12 ಮಾರ್ನಿಂಗಲ್ಲಿ ಅಪ್ಲೋಡ್ ಮಾಡಿ. ಮಾರ್ನಿಂಗಲ್ಲಿ ಅಪ್ಲೋಡ್ ಮಾಡೋದ್ರಿಂದ ನೀವೇನೇ ಹಾಕಿದರೂ ಬೇಗ ವಿಡಿಯೋ ಪುಷ್ ಆಗುತ್ತೆ. ಅದಕ್ಕೆ ಬೇಗ ಅಪ್ಲೋಡ್ ಮಾಡುವಾಗ ಏನಾದರೂ ನೀವು ಬ್ಲಾಗ್ಸ್ ಏನಾದರೂ ಅಪ್ಲೋಡ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ಮಾರ್ನಿಂಗ್ ಹಾಕಿ, ಇಲ್ಲ ಅಂತ ಹೇಳಿದ್ರೆ 6 to 8 ಒಳಗಡೆ, ಈವ್ನಿಂಗು 6 to 8 ಒಳಗಡೆ, ಮಾರ್ನಿಂಗು 10 to 12 ಒಳಗಡೆ ವಿಡಿಯೋನ ಅಪ್ಲೋಡ್ ಮಾಡಿ. ಈ ರೀತಿ ಮಾಡೋದ್ರಿಂದ ನಿಮ್ಮ ವಿಡಿಯೋ ಬೇಗ ವೈರಲ್ ಆಗುತ್ತೆ. ಇದು ಲಾಂಗ್ ವಿಡಿಯೋಸ್ಗೆ ನಾನು ಹೇಳ್ತಾ ಇರೋದು. ಈಗ ಕಾಮಿಡಿ, ಎಂಟರ್ಟೈನ್ಮೆಂಟು ಅಂತ ಹೇಳಿ ನೀವೇನಾದರೂ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಆದಷ್ಟು ಮಧ್ಯಾಹ್ನ ಟೈಮಲ್ಲಿ, ಲಂಚ್ ಟೈಮಲ್ಲಿ, ಅಂಥ ಟೈಮಲ್ಲಿ ಕಾಮಿಡಿ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿ. ಕಾಮಿಡಿ ವಿಡಿಯೋಸ್ಗಳನ್ನ ನೀವು ಲಾಂಗ್ ವಿಡಿಯೋಸ್ ಹಾಕುವಾಗ ಆ ಟೈಮಲ್ಲಿ ಏನಾದರೂ ನೀವು ಅಪ್ಲೋಡ್ ಮಾಡಿದ್ದೀರಾ ಅಂತ ಹೇಳಿದ್ರೆ, ನಾನೇ ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ನಾನು ಇವಾಗ ವರ್ಕ್ ಮಾಡ್ತಾ ಇದ್ದೀನಿ ಅಂತಂದರೆ ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ವರ್ಕ್ ಮಾಡ್ತೀನಿ. ಮಧ್ಯಾಹ್ನ ಆದಮೇಲೆ 1 hour ಬ್ರೇಕ್ ಸಿಕ್ಕಿದಾಗ ಏನೋ ಒಂದು ಸ್ವಲ್ಪ ಮೈಂಡಿಗೆ ಎಂಟರ್ಟೈನ್ಮೆಂಟು ಅಂತ ಹೇಳಿದ್ರೆ ರೀಲ್ಸು, ಇನ್ಸ್ಟಾಗ್ರಾಮು ಅಂತೆಲ್ಲ ನೋಡ್ತೀವಲ್ಲ, ಆ ರೀತಿ ಕಾಮಿಡಿ ವಿಡಿಯೋಸ್ಗಳನ್ನ ಸರ್ಚ್ ಮಾಡ್ತಾ ಇರ್ತಾರೆ. ಅದಕ್ಕೆ ಆ ಮೈಂಡ್ ಸೆಟ್ಟಲ್ಲಿ ಹೋಗೋದಾದರೆ ನೀವು ಮಧ್ಯಾಹ್ನದ ಟೈಮಲ್ಲಿ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದ್ರಿಂದ ನಿಮ್ಮ ವಿಡಿಯೋ ಬೇಗ ವೈರಲ್ ಆಗುತ್ತೆ. ಈ ರೀತಿ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಲಾಂಗ್ ವಿಡಿಯೋಸು ಯಾವ ರೀತಿ ಅಪ್ಲೋಡ್ ಮಾಡಬೇಕು ಅಂತ ತಿಳ್ಕೊಂಡ್ರಲ್ಲ, ಆದಷ್ಟು 2 hour ಅಥವಾ 1 hour ಮುಂಚೆನೇ ನೀವು ವಿಡಿಯೋನ ಅಪ್ಲೋಡ್ ಮಾಡಿಬಿಟ್ಟು ಅದಕ್ಕೆ ಡಿಸ್ಕ್ರಿಪ್ಷನ್ನು, ಟ್ಯಾಗ್ಸು, ಹ್ಯಾಶ್ಟ್ಯಾಗ್ಸು ನಾನು ಯಾವ ರೀತಿ ಅಪ್ಲೋಡ್ ಮಾಡಬೇಕು ಎಲ್ಲನೂ ಹೇಳಿದ್ದೀನಿ. ಅದನ್ನೆಲ್ಲ ತಿಳ್ಕೊಂಡ್ಬಿಟ್ಟು ಅದರಲ್ಲಿ ನೀವು ಅದೇ ರೀತಿ ಅಪ್ಲೋಡ್ ಮಾಡ್ಕೊಳ್ತಾ ಹೋಗಿ. ಇದನ್ನು ನೀವು ಒಂದು ಟೈಮ್ನ ಸೆಟ್ ಮಾಡ್ಕೊಳ್ಬೇಕಾಗುತ್ತೆ. ಇವತ್ತು ನಾನು 11 ಗಂಟೆಗೆ ಹಾಕಿದ್ದೀನಿ ವಿಡಿಯೋನ, ನಾಳೆ 11:15 ಹಾಕ್ತೀನಿ. ಈ ರೀತಿ ಮಾಡೋದಕ್ಕೆ ಹೋಗಬೇಡಿ. ಒಂದು ಟೈಮ್ನ ಸೆಟ್ ಮಾಡಿಕೊಂಡು ಅದೇ ಟೈಮಲ್ಲಿ ಪ್ರತಿದಿನ ವಿಡಿಯೋನ ಅಪ್ಲೋಡ್ ಮಾಡಿ. ನಿಮಗೇನಾದರೂ ವಿಡಿಯೋಸ್ ವೈರಲ್ ಆಗ್ತಾ ಇಲ್ಲ ಅಂತಂದರೆ ಪ್ರತಿದಿನ ವಿಡಿಯೋ ಕನ್ಸಿಸ್ಟೆನ್ಸಿಯಾಗಿ ನೀವು ವಿಡಿಯೋ ಅಪ್ಲೋಡ್ ಮಾಡೋದು ತುಂಬಾ ಇಂಪಾರ್ಟೆಂಟು. ನೀವು ಕನ್ಸಿಸ್ಟೆನ್ಸಿ ಇರಲಿಲ್ಲ ಅಂತ ಹೇಳಿದ್ರೆ ವಿಡಿಯೋ ವೈರಲ್ ಆಗಲ್ಲ. ನೀವೇನಾದರೂ ಸ್ಮಾಲ್ ಯೂಟ್ಯೂಬರ್, ಇವಾಗ ಯೂಟ್ಯೂಬರ್ ಬಿಗಿನರ್ಸ್ ಆಗಿದ್ದರೆ ಬೇಗ ನಿಮ್ಮ ವಿಡಿಯೋಸ್ಗಳು ವೈರಲ್ ಆಗಬೇಕಾಗ, ಲೈಕ್ ಫಾರ್ ಎಕ್ಸಾಂಪಲ್ ನೀವು ಎಜುಕೇಷನ್ ಬಗ್ಗೆ ಮಾಡ್ತಾ ಇದ್ರೆ, ಏನೋ ಸ್ಟೋರಿ ಹೇಳ್ತಾ ಇದ್ದೀರಾ ಅಂದರೆ ಆ ಸ್ಟೋರಿನ ಇವತ್ತು, ನಾಳೆ, ನಾಡಿದ್ದು ಅಂಥೇಳಿ 3 daysಲ್ಲಿ ಕಂಟಿನ್ಯೂಸ್ ಆಗಿ ನೀವು ಒಂದು ಟೈಮಿಂಗು ಮತ್ತು ಯಾವ ಡೇನಲ್ಲಿ ಹಾಕ್ತೀರಾ ಇವೆರಡು ಮೈಂಡ್ ಸೆಟ್ಟಲ್ಲಿ ಇರಬೇಕು. ಇದಿಷ್ಟು ಆದಮೇಲೆ ಶಾರ್ಟ್ಸು ಯಾವ ಟೈಮಲ್ಲಿ ವಿಡಿಯೋಸ್ನ ಅಪ್ಲೋಡ್ ಮಾಡಿದ್ರೆ ಬೇಗ ವೈರಲ್ ಆಗುತ್ತೆ ಅಂತ ಅಂದರೆ ಮಧ್ಯಾಹ್ನ ಟೈಮಲ್ಲಿ 12 to 1 o'clock, 1 to 2 o'clock, 12 to 2 o'clock ಒಳಗಡೆ ವಿಡಿಯೋಸ್ನ ಅಪ್ಲೋಡ್ ಮಾಡಿ. 12 to 2 ಒಳಗಡೆ ನೀವೇನಾದರೂ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದ್ರಿಂದ ಇಲ್ಲಿ ನಾನು ಯಾವ ಮೈಂಡ್ ಸೆಟ್ ಮೇಲೆ ಹೇಳ್ತಾ ಇರ್ತೀನಿ ಅಂತ ಹೇಳಿದ್ರೆ, ಏನೇ ವರ್ಕ್ ಮಾಡ್ತಾ ಇರ್ಬೋದು, ಮಧ್ಯಾಹ್ನ 1 ಗಂಟೆ ಆಯಿತು 2 ಗಂಟೆ ಆಯಿತು ಅಂತ ಹೇಳಿದ್ರೆ ಸ್ವಲ್ಪ ಬ್ರೇಕ್ ತೊಗೊಳ್ತೀವಿ. ಲಂಚ್ ಬ್ರೇಕ್ ಆಗಿರ್ಬೋದು, ಬೇರೆ ಏನೇ ಬ್ರೇಕ್ಸ್ ತೊಗೊಳೋದಾದ್ರೂ ಮಧ್ಯಾಹ್ನ ಟೈಮಲ್ಲಿ, ಈ ಟೈಮಲ್ಲಿ ಆಫ್ಟರ್ನೂನ್ ಟೈಮಲ್ಲಿ ನೀವು ಲಂಚ್ನ ಬ್ರೇಕ್ ತೊಗೊಂಡಿರ್ತೀರ.
ಆ ಬ್ರೇಕ್ ಟೈಮಲ್ಲಿ ಯಾವುದಾದ್ರೂ ಒಂದು ವಿಡಿಯೋಸ್ಗಳನ್ನ ನೋಡ್ತಾ ಇರ್ತೀರಾ, ಜಸ್ಟ್ ರೀಲ್ಸು ಶಾರ್ಟ್ಸ್ ಅಂತೇಳಿ ಸ್ಕ್ರೋಲ್ ಮಾಡ್ತಾ ಇರ್ತೀರಲ್ವಾ, ಅದಕ್ಕೆ ಆದಷ್ಟು 12 to 2 ಒಳಗಡೆ ನೀವು ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿ. ಶಾರ್ಟ್ಸ್ ಸಂಜೆ 6 to 8 ಒಳಗಡೆ ವಿಡಿಯೋಸ್ನ ಅಪ್ಲೋಡ್ ಮಾಡಬೇಕು. ಯಾಕೆ 6 to 8 ಅಂತ ಹೇಳಿದೆ, ಆಫೀಸ್ಗೆ ಹೋಗಿರೋದಿರ್ಬೋದು, ಬೇರೆ ವರ್ಕ್ ಮಾಡ್ತಾ ಇರ್ಬೋದು, ಎಲ್ಲರೂ ಬಂದು ಈ ಮನೆಗೆ ಬರೋದು 6 to 8 ಒಳಗಡೆ ಆದಷ್ಟು ಮನೆಗೆ ಬರ್ತಾರೆ. ಆವಾಗ ಮೊಬೈಲ್ ನೋಡ್ತಾ ಇರ್ತಾರೆ, ಏನಾದರೂ ಅಪ್ಡೇಟ್ಸ್ನ ನೋಡ್ತಾ ಇರ್ತಾರೆ, ಆವಾಗ ರೀಲ್ಸ್ನ ಸ್ಕ್ರೋಲ್ ಮಾಡ್ತಾ ಇರ್ತಾರೆ. ಅದಕ್ಕೆ ಆದಷ್ಟು ರೀಲ್ಸ್ನ ಅಪ್ಲೋಡ್ ಮಾಡುವಾಗ 6 to 8 ಈವ್ನಿಂಗ್ ಟೈಮ್, ಮಾರ್ನಿಂಗ್ ಆಫ್ಟರ್ನೂನ್ ಟೈಮ್ 12 to 2 ಒಳಗಡೆ ಅಪ್ಲೋಡ್ ಮಾಡಿ. ಈ ರೀತಿ ಅಪ್ಲೋಡ್ ಮಾಡೋದ್ರ ಜೊತೆಗೆ ಒಂದು ಟೈಮ್ನ ಸ್ಕೆಡ್ಯೂಲ್ ಮಾಡಿ ಇಟ್ಕೊಳ್ಳಿ. ಇವಾಗ ನೀವು 12 o'clock ಹಾಕ್ತಿದ್ದೀರಾ, 12:15, 12:30 ಈ ರೀತಿ ಹಾಕ್ತಾ ಇದ್ದೀರಾ ಅಂದರೆ ಅದೇ ಟೈಮ್ನ ಮೇಂಟೈನ್ ಮಾಡಿ, ಬೇರೆ ಟೈಮ್ನ ಮೇಂಟೈನ್ ಮಾಡೋದಕ್ಕೆ ಹೋಗಬೇಡಿ. ನೀವು ಯಾವ ಟೈಮಲ್ಲಿ ಹಾಕ್ತಿರೋ ಅದೇ ಟೈಮ್ನ ಮೇಂಟೈನ್ ಮಾಡೋದ್ರಿಂದ ಇದರಿಂದ ಯೂಟ್ಯೂಬ್ ಆಲ್ಗೋರಿದಮ್ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೀನಿ, ಅದು ಹೆಂಗೆ ವರ್ಕ್ ಮಾಡುತ್ತೆ ಅಂತೇಳಿ. ಅದೇ ರೀತಿ ನಾನು ನಿಮಗೆ ಇವಾಗ ಒಂದು ಟಿಪ್ಸ್ನ ಕೊಡ್ತಾ ಇದ್ದೀನಿ. ಒಂದು ವೇಳೆ ನೀವೇನಾದರೂ 12ಇಂದ ನೀವು 2 o'clock ಒಳಗಡೆ ವಿಡಿಯೋಸ್ ಹಾಕ್ತಾ ಇದ್ದೀರಾ ಅಂದರೆ ಒಂದು ಟೈಮ್ನ ಫಿಕ್ಸ್ ಮಾಡಿಕೊಂಡು ಆ ಟೈಮಿಗೆ ನಿಮ್ಮ ವಿಡಿಯೋ ರೆಡಿ ಆಗಿರಬೇಕು. ಅದಕ್ಕೆ ಡಿಸ್ಕ್ರಿಪ್ಷನು, ಟೈಟಲ್ಲು, ಟ್ಯಾಗ್ಸು ಎಲ್ಲ ಇಟ್ಕೊಂಡ್ಬಿಟ್ಟು ನೀವು ಸ್ಕೆಡ್ಯೂಲ್ ಮಾಡೋದಾದರೆ ಸ್ಕೆಡ್ಯೂಲ್ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಡೈರೆಕ್ಟಾಗಿ ನೀವು ಪಬ್ಲಿಕ್ ಮಾಡ್ತೀರಾ ಅಂತ ಹೇಳಿದ್ರೆ ಫಸ್ಟು ನೀವೆಲ್ಲ ಚೆಕ್ ಮಾಡಿಕೊಂಡು ಆಮೇಲೆ ಪಬ್ಲಿಕ್ ಮಾಡಿ. ಅದಕ್ಕೆ ನಾನು ಯಾವಾಗಲೂ ಹೇಳೋದು 1 hour ಮುಂಚೆ ವೀಡಿಯೋಸ್ನ ಅಪ್ಲೋಡ್ ಮಾಡಿ. ನೀವೇನಾದರೂ ಮನಿ ಅರ್ನಿಂಗ್ ಮಾಡಬೇಕು ಯೂಟ್ಯೂಬಿಂದ ಅಂತ ಇದೆ ಅಂದರೆ ಫಸ್ಟು ಯೂಟ್ಯೂಬಲ್ಲಿ ಏನೇನು ಮಾಡಬೇಕು, ಯಾವ ತಪ್ಪುಗಳನ್ನ ಮಾಡಬೇಕು ಮಾಡಬಾರ್ದು ಅನ್ನೋದನ್ನು ತಿಳ್ಕೊಳೋದು ತುಂಬಾ ಇಂಪಾರ್ಟೆಂಟು. ಅದಕ್ಕೆ ಆದಷ್ಟು ಶಾರ್ಟ್ಸ್ನ ಅಪ್ಲೋಡ್ ಮಾಡುವಾಗ ಈ ಟೈಮ್ನ ಮೇಂಟೈನ್ ಮಾಡಿ. ನೀವು ನನ್ನ ತಮ್ನೇಲಲ್ಲಿ ನೋಡಿರ್ಬೋದು, ತಮ್ನೇಲಲ್ಲಿ ನಾನೊಂದು ಸ್ಕ್ರೀನ್ಶಾಟ್ ಹಾಕಿದ್ದೀನಿ. ಈ ಟೈಮ್ನಲ್ಲಿ ನನ್ನ ವೀಡಿಯೋಸು ಓಡ್ತಾ ಇದೆ, ಈ ಟೈಮ್ದು ಒಂದು ಸ್ನ್ಯಾಪ್ ತೆಗೆದು ಹಾಕಿದ್ದೀನಿ. ಅದು ಎಲ್ಲಿ ತೆಗೆದು ಹಾಕಿದೆ ಅಂತಂದರೆ ಯೂಟ್ಯೂಬಲ್ಲಿ, ನೀವು ಯೂಟ್ಯೂಬ್ ಸ್ಟುಡಿಯೋ ಇದ್ದರೆ ನೀವು ಬಿಗಿನರ್ಸ್ ಆಗಿದ್ರೆ 1 month ತಗೊಳುತ್ತೆ ಅದೆಲ್ಲ ಚೆಕ್ ಮಾಡಿ. ಆ ಟೈಮಿಂಗ್ದು ಬರೋದಕ್ಕೆ 1 month ತಗೊಳುತ್ತೆ. ಆ ಟೈಮಲ್ಲಿ ನಿಮ್ಮ ವಿಡಿಯೋ ಅಪ್ಲೋಡ್ ಮಾಡಿ, ಆ ಟೈಮಲ್ಲಿ ವಿಡಿಯೋ ಓಡುತ್ತೆ, ಬೇಗ ನಿಮ್ಮದು ವೈರಲ್ ಆಗುತ್ತೆ ಅಂತ ಇದೆ. ಆದರೆ ಏನು ಪ್ರಾಬ್ಲಮ್ ಅಂದರೆ ಅದನ್ನು ನಾನು ಯೂಟ್ಯೂಬ್ ಸ್ಟುಡಿಯೋದಲ್ಲಿ ನೀವು ಬೇಕಾದ್ರೆ ಅನಾಲಿಟಿಕ್ಸ್ಗೆ ಓದ್ಬಿಟ್ಟು ಅಲ್ಲಿ ನಾನು ಸ್ಕ್ರೀನಲ್ಲಿ ಹಾಕಿರ್ತೀನಿ ನೋಡಿ, ಅದು ಹೆಂಗೆ ಮಾಡಬೇಕು ಅಂತೇಳಿ ಅಲ್ಲಿ ಕಾಣಿಸುತ್ತೆ. ಅಲ್ಲಿ ನೀವು ಚೆಕ್ ಮಾಡಿದ್ರೆ ಅಲ್ಲಿ ಟೈಮ್ಸ್, ಈ ಟೈಮಲ್ಲಿ ನಿಮ್ಮ ಸಬ್ಸ್ಕ್ರೈಬರ್ಸ್ ಯಾರಿದ್ದಾರೋ ಅವ್ರಿಗೆ ನೋಡ್ತಾ ಇದ್ದಾರೆ ಅಂತ ಹೇಳಿ ಕಾಣಿಸುತ್ತೆ. ನಂಗೆ ಏನಾಗುತ್ತೆ ಅಂದರೆ ಅದನ್ನ ನಾವು ಎಲ್ಲರಿಗೂ ಅದೇ ಟೈಮು ಸೆಟ್ ಆಗಲ್ಲ. ಇವಾಗ ಎಲ್ಲರೂ ಒಂದೇ ಟೈಮಲ್ಲೇ, ಇವಾಗ ಎಲ್ಲರಿದ್ದು 6 to 9 ತೋರಿಸ್ತಾ ಇದೆ ಅಂತ ಹೇಳಿದ್ರೆ ಎಲ್ಲರೂ 6 to 9 ಹಾಕೋದ್ರಿಂದ ಆಗ ನಮ್ಮ ವೀಡಿಯೋಸು ವೈರಲ್ ಆಗುತ್ತೆ ಅಂತ ಹೇಳೋದಕ್ಕಾಗಲ್ಲ. ನಾವು ಒಂದು ಕರೆಕ್ಟಾಗಿರುವಂಥ ಟೈಮ್ನ ಫಿಕ್ಸ್ ಮಾಡಿಕೊಂಡು ಅದೇ ಟೈಮಲ್ಲಿ ನಾವು ವರ್ಕ್ ಮಾಡಬೇಕಾಗುತ್ತೆ. ನೀವೇನೇ ವೀಡಿಯೋಸ್ಗಳನ್ನ ಹಾಕ್ತಾ ಇರ್ತೀರಾ ಅಂದರೆ ಅದನ್ನು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋದ್ರಿಂದ ನೀವು ಹಾಕೋ ವೀಡಿಯೋಸಲ್ಲಿ ಶಾರ್ಟ್ಸ್ ಮತ್ತು ಲಾಂಗ್ ವೀಡಿಯೋಸು ಇವೆರಡರಲ್ಲಿ ಹ್ಯಾಶ್ಟ್ಯಾಗ್ಸ್ ಇರಬೇಕು. ಲಾಂಗ್ ವೀಡಿಯೋಸ್ಗೂ ಅಷ್ಟೇ ಹ್ಯಾಶ್ಟ್ಯಾಗ್ಸ್ ಇರಬೇಕು, ಟ್ಯಾಗ್ಸ್ ಇರಬೇಕು, ಡಿಸ್ಕ್ರಿಪ್ಷನ್ ಇರಬೇಕು. ಆಮೇಲೆ ನೀವೇನಾದರೂ ಲಿಂಕ್ಸ್ನ ಆ್ಯಡ್ ಮಾಡ್ತಾ ಇದ್ದೀರಾ, ಪ್ರಾಡಕ್ಟ್ ಲಿಂಕು ಅಂತ ಹೇಳಿದ್ರೆ ಅದ್ರ ಲಿಂಕು ಇರಬೇಕು. ಇವೆಲ್ಲ ಮಾಡಿದ್ರೆ ಬೇಗ ನಿಮ್ಮ ವಿಡಿಯೋಸು ವೈರಲ್ ಆಗುತ್ತೆ. ಜಸ್ಟ್ ನೀವು ಶಾರ್ಟ್ಸ್ ಹಾಕ್ಬಿಟ್ಟು ಒಂದು 10 to 15 ಕಂಪ್ಲೀಟಾಗಿ ಡಿಸ್ಕ್ರಿಪ್ಷನಲ್ಲಿ ಏನಾದರೂ ಹ್ಯಾಶ್ಟ್ಯಾಗ್ಸ್ ಹಾಕ್ತಾ ಇದ್ದೀರಾ ಅಂದರೆ ಈ ತಪ್ಪನ್ನ ಮಾಡ್ತಾ ಇದ್ದರೆ ನಿಮ್ಮ ವಿಡಿಯೋ ಫ್ರೀಸ್ ಆಗಿಬಿಡುತ್ತೆ. ಒಂದು 10 to 15 ವೀಡಿಯೋಸ್ ವೈರಲ್ ಆಗ್ಬೋದು, ಅದಾದಮೇಲೆ ನಿಮ್ಮ ವಿಡಿಯೋ ಫ್ರೀಸ್ ಆಗುತ್ತೆ. ಆ್ಯಸ್ ಪರ್ ಕಮ್ಯುನಿಟಿ ಗೈಡ್ಲೈನ್ಸ್ ಪ್ರಕಾರ ಯೂಟ್ಯೂಬಲ್ಲಿ ಕಮ್ಯುನಿಟಿ ಗೈಡ್ಲೈನ್ಸ್ ಅಂತ ಇದೆ. ಆ ಗೈಡ್ಲೈನ್ಸ್ ಪ್ರಕಾರ ನೋಡೋದಕ್ಕೆ ಹೋದರೆ ನಾವು ಅಷ್ಟು ಹ್ಯಾಶ್ಟ್ಯಾಗ್ಗಳನ್ನ ಹಾಕೋದ್ರಿಂದ ಕಮ್ಯುನಿಟಿ ಪಾಲಿಸಿನ ನಾವು ಮಿಸ್ಲೀಡ್ ಮಾಡ್ದಂಗೆ ಆಗುತ್ತೆ. ಅದಕ್ಕೆ ಆದಷ್ಟು ಕಮ್ಯುನಿಟಿ ಪಾಲಿಸಿ ಪ್ರಕಾರ ನಡ್ಕೊಳ್ಳಿ. ನಾನು ಎಷ್ಟೋ ವೀಡಿಯೋಸ್ಗಳನ್ನ ಮಾಡಿದ್ದೀನಿ, ಯಾವ ರೀತಿ ಕಮ್ಯುನಿಟಿ ಗೈಡ್ಲೈನ್ಸ್ನ ನಾವು ಚೆಕ್ ಮಾಡಬೇಕು, ಏನು ಮಾಡಬೇಕು, ಅದರೊಳಗೆ ಏನೇನು ಪಾಲಿಸೀಸ್ ಇದೆ ಅವೆಲ್ಲ ನಾನು ಹೇಳಿದ್ದೀನಿ. ಅದನ್ನು ಬೇಕಾದರೆ ನೀವು ಒಂದ್ಸಲಿ ಚೆಕ್ ಮಾಡ್ಕೊಂಡು ನೋಡಿ. ಹೀಗೆ ಒಂದೊಂದು ಶಾರ್ಟ್ಸು ಲಾಂಗ್ ವೀಡಿಯೋಸು ಹಾಕುವಾಗ ಒಂದು ಟೈಮ್ನ ಸೆಟ್ ಮಾಡ್ಕೊಂಡ್ಬಿಟ್ಟು ಅದೇ ಟೈಮ್ನ ಹಾಕ್ತಾ ಹೋಗಿ. ಇವಾಗ ಏನೋ ಒಂದು ಎಲ್ಲರೂ ಹೇಳ್ತಾರೆ ಈ ಟೈಮಲ್ಲಿ ನೀವು ಅಪ್ಲೋಡ್ ಮಾಡಿಬಿಟ್ರೆ ನಿಮ್ಮ ವಿಡಿಯೋ ಬೇಗ ವೈರಲ್ ಆಗುತ್ತೆ ಅಂತೇಳಿ. ಅದು ಹಂಗೆ ಆಗಲ್ಲ. ಯಾಕಂತ ಹೇಳಿದ್ರೆ ನಾವು ಒಂದು ಟೈಮ್ನ ನಾವು ಸೆಟ್ ಮಾಡ್ಕೊಂಡ್ಬಿಟ್ಟು ಆ ಟೈಮಲ್ಲಿ ಪ್ರತಿದಿನ ಒಂದು 15 to 30 days ಆದರೂ ನಾವು ಒಂದೇ ಟೈಮಲ್ಲಿ ಅಪ್ಲೋಡ್ ಮಾಡೋಕ್ಕೆ ಹೋಗಬೇಕು. ಪದೇ ಪದೇ ಟೈಮಿಂಗ್ಸ್ನ ಚೇಂಜ್ ಮಾಡ್ತಾ ಇದ್ದರೆ ಆಗ ನಮ್ಮ ವೀಡಿಯೋಸು ವೈರಲ್ ಆಗಲ್ಲ. ಇದು ನೆನಪಲ್ಲಿರಲಿ. ನೀವು ಇವತ್ತಿಂದ ಫಸ್ಟು ನಿಮ್ಮ ಮೈಂಡಲ್ಲಿ ಒಂದು ಟೈಮಲ್ಲಿ, ಈ ಟೈಮಲ್ಲಿ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕು, ಫಸ್ಟು ಸ್ಕೆಡ್ಯೂಲ್ ಮಾಡಿ ಇವಾಗ ರೆಡಿ ಮಾಡಿ ಇಟ್ಕೊತೀನಿ. 1 hour ಮುಂಚೆನೇ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. 1 hour ಆದಮೇಲೆ ಈ ಟೈಮ್ಗೆ ನಾನು ವೀಡಿಯೋಸ್ನ ಡೈಲಿ ಅಪ್ಲೋಡ್ ಮಾಡಬೇಕು ಅಂಥೇಳಿ ನಿಮ್ಮ ಮೈಂಡಲ್ಲಿ ಇತ್ತು ಅಂತಂದರೆ ಅದೇ ಟೈಮ್ಗೆ ಒಂದು ಅಲಾರಾಮ್ ಇಟ್ಕೊಂಡ್ಬಿಟ್ಟು ನೀವು
ಅಪ್ಲೋಡ್ ಮಾಡ್ಕೊಳ್ಳಿ. ಟೈಮಿಂಗ್ಸ್ ಮಿಸ್ ಮ್ಯಾಚ್ ಆಗೋದ್ರಿಂದ ಅಷ್ಟು ವೈರಲ್ ಆಗಲ್ಲ. ಆಮೇಲೆ ನಿಮಗೆ ಗೊತ್ತಾಗುತ್ತೆ ಹೆಂಗೆ ವಿಡಿಯೋಸು ವೈರಲ್ ಆಗ್ತಾ ಇದೆ ಅಂತೇಳಿ. ಈ ವಿಡಿಯೋ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೆ ಏನಾದರೂ ಕನ್ಫ್ಯೂಷನ್ಸ್ ಇತ್ತು ಅಂತ ಹೇಳಿದ್ರೆ ನನಗೆ ಕಾಮೆಂಟ್ ಮಾಡಿ, ನಾನು ಅಲ್ಲಿ ರೆಸ್ಪಾಂಡ್ ಮಾಡ್ತೀನಿ. ಈ ವಿಡಿಯೋ ಒಂದು ವೇಳೆ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಹಾಗೆ ನನ್ನ ಚಾನಲ್ 2 Bytes ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.